ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋನು. ಇವತ್ತಿನ ಬ್ಲಾಗ್ ಬಗ್ಗೆ ಹೇಳೋದಾದರೆ ನನ್ನ ಕಿರು ಪರಿಚಯ ನೀಡ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ನಾನು ಚಾನಲ್ ಓಪನ್ ಮಾಡಿ ಚಾನಲಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ. ವಿಡಿಯೋ ಕೂಡ ಚೆನ್ನಾಗಿ ನೋಡ್ತಾ ಇದ್ದೀರಾ, ಎನ್ಕರೇಜ್ ಮಾಡ್ತಾ ಇದ್ದೀರಾ. ಅದೇ ರೀತಿಯಾಗಿ ಮುಂದೆ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಈಗ ನನ್ನ ಕಿರು ಪರಿಚಯ ಹೇಳ್ತಾ ಇದ್ದೀನಿ. ನನ್ನ ಕಿರು ಪರಿಚಯ ಅಂದರೆ ನನ್ನ ಹೆಸರು ಬಂದು ರಾಜಶ್ರೀ ಅಂತ. ನಂದು ಎಜುಕೇಷನ್ ಅಂತಂದರೆ BA B.Ed ಆಗಿದೆ. BA B.Ed ಆಗಿದೆ ಅಂಥೇಳಿ ನಾನು ಟೀಚಿಂಗ್ ಫೀಲ್ಡಿಗೆ ಹೋಗೋಕ್ಕೆ ಟ್ರೈ ಮಾಡಿದೆ. ಆವಾಗ ನಂದು B.Ed ಆಗೋದು ಗ್ಯಾಪ್ ಆಯಿತು, ಮದುವೆ ಆಯಿತು, ಮಕ್ಕಳಿಗೆ ನೋಡ್ಕೋಬೇಕಿತ್ತು. ಅದಕ್ಕಾಗಿ ನಾ ಅಷ್ಟು ಜಾಬ್ ಕಡೆ ಇದು ಗಮನ ಹರಿಸಲಿಲ್ಲ. ಅವಾಗೇ ಮಾಡ್ಕೊಂಡಿದ್ದಂದ್ರೆ ಗೌರ್ಮೆಂಟ್ ಜಾಬ್ ಆಗ್ತಿತ್ತು. ಯಾಕಂದ್ರೆ ನಾನು ಎಲ್ಲದರಲ್ಲಿ ಮುಂದಿದ್ದೆ, ಓದೋದ್ರಲ್ಲಿ. ಚಿಕ್ಕ ವಯಸ್ಸಿನಲ್ಲಿ ಕೂಡ ನಾನು ಎಲ್ಲ ಓದೋದ್ರಲ್ಲಿ ಕ್ಲಾಸಿಗೆ ಫಸ್ಟ್ ಇದ್ದೆ. ಆದ್ರೂ ಕೂಡ ಒಂದು ಡಿಸಿಷನ್ ಏನಾಗ್ತದೆ ಅಂತಂದ್ರೆ ನಮ್ಗೆ ತೊಗೋಕ್ಕಾಗಲ್ಲ ಲೈಫ್ನಲ್ಲಿ ಅಲ್ಲಿ ಎಜುಕೇಷನ್ನಲ್ಲಿ ಅಲ್ಲಿ ಕೇರ್ಫುಲ್ಲಾಗಿ ಡಿಸಿಷನ್ ತೊಗೋಬೇಕು ಹೆಣ್ಮಕ್ಳು. ಅವಾಗ ತೊಗೋಕ್ಕಾಗಲಿಲ್ಲ. ಯಾಕಂತಂದ್ರೆ ನಾ ಅಷ್ಟು ಇಂಟೆಲಿಜೆಂಟ್ ಇಟ್ಕೊಂಡು ಒಂದು ಜಾಬ್ ಮಾಡ್ಕೋಬೋದಿತ್ತು, ಗೌರ್ಮೆಂಟ್ ಜಾಬ. ನನ್ನ ಕೈಲಿ ಆಗಲಿಲ್ಲ. ಅದು ಒಂದು ಬೇಜಾರಿದೆ ನನಗೆ. ಯಾಕಂದ್ರೆ ನಮ್ಮ ಮಕ್ಕಳು ಜಲ್ದಿ ಆಗ್ದು ಅಲ್ಲ, ನನಗೆ ಮಕ್ಕಳ ಕಡೆ ನನ್ನ ತಲೆಗೆ ಹೋಯ್ತು. ಆವಾಗ ನನಗೆ ಇದು ಜಾಬ್ ಮಾಡ್ಕೋದು ಆಗಲಿಲ್ಲ. ಅದಕ್ಕಾಗಿ ಏನಾರು ಒಂದು ಮಾಡಲೇಬೇಕು ಅಂತೇಳಿ ಯಾವಾಗಲೂ ನನಗೆ ಒಂದು ಅನ್ನಿಸ್ತಿತ್ತು. ಆಗ ನಾ ಏನು ಮಾಡಿದೆ ಅಂದರೆ 2023ರಲ್ಲಿ 22ರಲ್ಲಿ ಒಂದು ಚಾನಲ್ ಓಪನ್ ಮಾಡಿದೆ. ಯಾಕಂದ್ರೆ ನಾನು ವಿಡಿಯೋ ನೋಡ್ತಾ ಇದ್ದೆ ಎಲ್ಲರದು. ಆಗ ಒಂದು ಚಾನಲ್ ಓಪನ್ ಮಾಡಿದೆ, ರಾಜಶ್ರೀ ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ ಅಂತ. ಆ ಒಂದು ಚಾನಲ್ ಅಂತಂದ್ರೆ ಚೆನ್ನಾಗಿ ಗ್ರೋ ಆಗ್ತಾಯಿತ್ತು. ಅದಕ್ಕೂ ವಿಡಿಯೋ ಹಾಕ್ತಾಯಿದ್ದೆ. ಬರ್ತಾ 1 ಇಯರ್ ಸನಿ ಆಗ್ತಾ ಗ್ರೋ ಆಗ್ತಾಯಿತ್ತು. ಆದರೆ ಅದರೊಂದು ಜಿಮೇಲ್ ID ಪಾಸ್ವರ್ಡ್ ಕಳ್ಕೊಂಡ್ಬಿಟ್ಟೆ. ಪಾಸ್ವರ್ಡ್ ಹೋಗಿದ್ರಂತ ನನ್ನ ಚಾನಲ್ ಅಷ್ಟು ಗ್ರೋ ಆಗಲಿಲ್ಲ. ಅದ್ರ ಕಡೆ ಗಮನ ಹರಿಸಲಿಲ್ಲ. ಮತ್ತು ಗ್ಯಾಪ್ ಆಯಿತು. ಆದ್ರೂ ಕೂಡ ನನ್ನಲ್ಲಿ ಒಂದು ಫೀಲಿಂಗ್ ಇತ್ತು, ಏನಂತಂದರೆ ಇಷ್ಟು ಕಲ್ತು ಮಾಡಿ ಏನೂ ಮಾಡಲಿಲ್ಲಲ್ಲಪ್ಪ, ಏನಾರು ಮಾಡಬೇಕು, ಬೇರೆಯವ್ರಿಗೆ ಡಿಪೆಂಡ್ ಆಗಬಾರ್ದು ಅಂತ ತಿಳ್ಕೊಂಡು ಮತ್ತು ಇಷ್ಟೇ ಅನ್ಕೋತಿದ್ದೆ. ಒಂದು ಸ್ವಲ್ಪ ಜನ ಜಾಬ್ ಮಾಡಿದೆ, ಹೊರಗೆ ಹೋಗಿ ಜಾಬ್ ಮಾಡಿದೆ. ಅದನ್ನು ಹೊರಗೆ ಹೋಗಿ ಮನೆ ಮೇಂಟೈನ್ ಮಾಡ್ಬೋದು, ಮಕ್ಳಿಗೆ ನೋಡ್ಬೋದು, ಇವೆಲ್ಲ ಆಗಲ್ರಿ. ಎಲ್ಲ ಭಾಳ ನನಗೆ ಹೆವಿ ಆಗ್ತಾಯಿತ್ತು. ಅದಕ್ಕಾಗಿ ಡಿಸೈಡ್ ಮಾಡಿದೆ. ಜಾಬ್ನೂ ಆಯಿತು, ಆದಷ್ಟು ಮಾಡಿದೆ, ಬಿಟ್ಬಿಟ್ಟೆ. ಮುಂದೇನು ಮಾಡಿದೆ ಅಂತ ಅಂದರೆ ಮತ್ತೊಂದು ಟ್ರೈ ಮಾಡಮ್ಮು ಅಂಥೇಳಿ ಈ ವರ್ಷ ಒಂದು ಚಾನಲ್ ತೆಗೆದೆ. ಒಂದು ಕನ್ನಡದಲ್ಲಿ, ಒಂದು ಹಿಂದಿಯಲ್ಲಿ 2 ಚಾನಲ್ ತೆಗೆದಿದ್ದೀನಿ. ಆ ಚಾನಲ್ ಒಂದು ಕನ್ನಡದಲ್ಲಿ ಅಂತಂದರೆ ರಾಜಶ್ರೀ ವೈಬ್ ಇನ್ ಕನ್ನಡ ಚಾನಲ್ ಅಂತಿದೆ. ಅದೇ ರೀತಿ ಹಿಂದಿಯಲ್ಲಿ ರಾಜಶ್ರೀ ವೈಬ್ ಇನ್ ಹಿಂದಿ ಚಾನಲ್ ಅಂತಿದೆ. 2 ಚಾನಲ್ ತೆಗೆದಿದ್ದೀನಿ. ಆಲ್ಮೋಸ್ಟ್ ನನ್ನ ಮನೆ ಕೆಲಸ ಮುಗಿಸ್ಕೊಂಡು ನನ್ನ ಮಕ್ಕಳದೆಲ್ಲ ಟಿಫನ್ ಕಟ್ಟೋದು ಅದು ಆಗೋದು. ಆದಷ್ಟು ಚಾನಲಲ್ಲಿ ವಿಡಿಯೋ ಹಾಕ್ತಾಯಿದ್ದೀನಿ. ಆದಷ್ಟು ನನಗೆ ಎನ್ಕರೇಜ್ ಹೊಂಟಿದೆ. ಕನ್ನಡದಲ್ಲಿ ವಿಡಿಯೋ ಹಾಕ್ತಾಯಿದ್ದೀನಿ, ನೋಡ್ತಾ ಇದ್ದೀರಿ, ಎನ್ಕರೇಜ್ ಮಾಡ್ತಾ ಇದ್ದೀರಿ. ಅದೇ ರೀತಿ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಹಂಗೆ ನನಗೆ ಇದು ನನ್ನ ಚಾನಲಲ್ಲಿ ಮೇನ್ ಏನಂತ ಅಂದರೆ ಕುಕ್ಕಿಂಗು, ಶಾಪಿಂಗು, ಆಲ್ಮೋಸ್ಟ್ ಲೈಫ್ ಸ್ಟೈಲೇ ಇರ್ತದೆ ನಮ್ಮದು. ಅದು ತೋರಿಸ್ತಾ ಇದ್ದೀನಿ. ಈ ರೀತಿ ನನ್ನ ಚಾನಲನ್ನು ನೋಡ್ರಿ, ಎನ್ಕರೇಜ್ ಮಾಡಿರಿ ಅಂತ ಕೇಳ್ಕೊತೀನಿ. ಮತ್ತೇನು ಹೇಳೋದು ಅಂತಂದರೆ ಇಷ್ಟೇ ನನ್ನ ಕಿರು ಪರಿಚಯ. ನಾವು ಮೂಲತಃ ಇರೋದು ಕಲಬುರಗಿ, ಗುಲ್ಬರ್ಗ. ಮೊದಲಿನ ಗುಲ್ಬರ್ಗ, ಈಗಿನ ಕಲಬುರಗಿ ಇರೋದು. ಇಲ್ಲಿನ ಆಲ್ಮೋಸ್ಟ್ ಅಂತಂದರೆ ಏನಾರದು ಮೇನ್ ಆಗಿರೋದು ಶರಣಬಸವೇಶ್ವರ ದೇವಸ್ಥಾನ, ಕಾಜಾ ಬಂದೇನಮ್ಮ ದರ್ಗಾ, ಮತ್ತು ಜೂ ಇದೆ. ಒಂದು ಹೊಸದಾಗಿ ಜೂ ಓಪನ್ ಮಾಡ್ಯಾರ. ಸಣ್ಣ ಪುಟ್ಟ ಗಾರ್ಡನ್ಗಳು ಅದು ಇದು ಅವೆ. ಅದನ್ನು ಗುಲ್ಬರ್ಗ ಈಗ ಮೊದಲಿನಕ್ಕಿಂತ ಭಾಳ ಇಂಪ್ರೂವ್ ಆಗಿದೆ. ನೋಡೋಕ್ಕೆಲ್ಲ ಪ್ಲೇಸ್ಗಳು, ಬುದ್ಧ ಮಂದಿರ ಇದೆ. ಆದಷ್ಟು ಟೆಂಪಲ್ಗಳು ನಮ್ಗೆ ನೋಡೋಕೆ ಸಿಗ್ತಾವೆ. ಸುತ್ತಮುತ್ತಲೂ ಪ್ಲೇಸ್ಗಳಿವೆ. ಅವೆಲ್ಲ ಆದಷ್ಟು ನನಗೆ ಯಾವಾಗ ಆಗ್ತದೆ ಆವಾಗ ತೋರಿಸ್ತೀನಿ. ನಾವು ಹೋದಾಗ ವಿಡಿಯೋ ಮಾಡ್ಕೊಂಡು ಹಾಕ್ತೀನಿ. ಇದೇ ರೀತಿಯಾಗಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ಇದೇ ರೀತಿ ಎನ್ಕರೇಜ್ ಮಾಡಿ ನನ್ನ ವಿಡಿಯೋಗಳನ್ನು ನೋಡಿ. ಆದಷ್ಟು ವಿಡಿಯೋಗಳನ್ನು ನಾನು ಹಾಕಲು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನನಗೆ ಸಪೋರ್ಟ್ ಹೊಂಟಿದೆ, ಸ್ವಲ್ಪ ವ್ಯೂಸ್ ಹೊಂಟಿದ್ದಾವೆ. ಅದೇ ರೀತಿ ನೋಡಿ ಎನ್ಕರೇಜ್ ಮಾಡಿ ಅಂತ ಕೇಳ್ತೀನಿ. ನಿಮ್ಮೆಲ್ಲರ ಒಂದು ಎನ್ಕರೇಜ್ನಿಂದ ನಾವು ಮುಂದೆ ಬರೋಕ್ಕಾಗ್ತದೆ. ತುಂಬ ಧನ್ಯವಾದಗಳು. ನಮಸ್ಕಾರ.